ಕೃಷ್ಣ ಪರಮಾತ್ಮ ನಮಗೆ ರಾಜ್ಯವನ್ನು ಕೊಡಿಸುತ್ತೇವೆ ಅಂತ ಹೇಳಿ ರಾಯಭಾರಿಯಾಗಿ ದುರ್ಯೋಧನ ಬಳಿಗೆ ಹೋದವರು ಕೃಷ್ಣ ಪರಮಾತ್ಮ ಇನ್ನೂ ಬರಲೇ ಇಲ್ಲವಲ್ಲ. ಹಾಗಾದರೆ ಆ ದುರ್ಯೋಧನ ನಮಗೆ ರಾಜ್ಯ ಕೊಡಲು ಒಪ್ಪಿಕೊಂಡನೆ ಅಥವಾ ಕೊಡುವುದಿಲ್ಲ ಎಂದು ಹೇಳಿದನೆ ಒಂದೂ ತಿಳಿಯದಲ್ಲ ಎನ್ನುವಾಗ ಅರ್ಜುನ ಹೇಳ್ತಾನಂತೆ, ಅಣ್ಣ ಆ ಪಾಪಿ ಕೌರವರು ನಮಗೆ ರಾಜ್ಯವನ್ನು ಕೊಡದೇ ಇದ್ದರೆ ನಾವು ಸುಮ್ಮನಿರಲು ಸಾಧ್ಯವೇ? ಅಂದು ತುಂಬಿದ ಸಭೆಯೊಳಗೆ 12 ವರ್ಷ ಅರಣ್ಯವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೆ
ಅವರ ರಾಜ್ಯವನ್ನು ಅವರಿಗೆ ಕೊಡುತ್ತೇವೆ ಎಂದು ಅವರೇ ಆಡಿದ ಮಾತು. ಹಾಡಿದ ಮಾತಿನಂತೆ ಅವರು ನಡೆದುಕೊಳ್ಳಲೇಬೇಕು. ಅದನ್ನು ಬಿಟ್ಟು ಬೇರೆ ಆಡಲು ಸಾಧ್ಯವಿಲ್ಲ. ಧೈರ್ಯವಾಗಿರಣ್ಣ. ಆ ಸಮಯದಲ್ಲಿ ಪಕ್ಕದಲ್ಲಿ ನಿಂತಿದ್ದ ಭೀಮ ಹೇಳಿದಂತೆ, ಅಣ್ಣ, ದುರ್ಯೋಧನ, ಆ ನೀಚ ದುರ್ಯೋಧನ ಒಂದು ವೇಳೆ ನಮಗೆ ರಾಜ್ಯವನ್ನು ಕೊಡಲು ಒಪ್ಪದೇ ಇದ್ದರೆ ಯುದ್ಧ ರಂಗದಲ್ಲಿ ಆ 100 ಜನ ಕೌರವರನ್ನ ಅವರಿಗೆ ಈ ಭೂಲೋಕದಲ್ಲಿ ನೆಲೆಸಲು ಅವಕಾಶವಿಲ್ಲದಂತೆ ಮಾಡುತ್ತೇನೆ. ಆಗ ಇಡೀ ಸಾಮ್ರಾಜ್ಯವೆಲ್ಲ ನಮಗೆ ಸಿಗುವುದು. ಅಣ್ಣ, ಚಿಂತಿಸಬೇಡ. ಯುದ್ಧ ರಂಗದಲ್ಲಿ ಅವರನ್ನ ಗೆದ್ದು ನಿನ್ನನ್ನ ಸಿಂಹಾಸನ ಮೇಲೆ ಕುಳ್ಳರಿಸುತ್ತೇನಲ್ಲ, ಚಿಂತಿಸಬೇಡ ಅಂತೇಳಿ ಭೀಮಸೇನ ಹೇಳುತ್ತಿದ್ದಾರಂತೆ. ಆ ಸಮಯದಲ್ಲೇ ಶ್ರೀಕೃಷ್ಣ ಪರಮಾತ್ಮ ಥಟ್ಟನೆ ಬಂದರು. ಧರ್ಮಪುತ್ರ ಪರಮಾತ್ಮ ಬಂದೆಯ ತಂದೆ? ದುರ್ಯೋಧನ ಬಳಿ ಹೇಗೆ ಹೋಗಿದ್ದೀರಾ? ದುರ್ಯೋಧನವು ಏನು ಹೇಳಿದ? ರಾಜ್ಯವನ್ನು ಕೊಡಲು ದುರ್ಯೋಧನ ಒಪ್ಪಿಕೊಂಡನೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ ಧರ್ಮನಂದನ, ಆ ಪಾಪಿ ದುಷ್ಟ ರಾಜ್ಯ ಕೊಡಲು ಒಪ್ಪಲಿಲ್ಲವಯ್ಯ. ನಾನು ಎಷ್ಟೋ ಹೇಳಿದೆ, ಎಷ್ಟು ಹೇಳಿದರೂ ಅವನು ಕೇಳಲೇ ಇಲ್ಲ. ಪಾಂಡವರು ರಾಜ್ಯ ಬೇಕಾದರೆ ಯುದ್ಧ ರಂಗದಲ್ಲಿ ಯುದ್ಧ ಮಾಡಿ ಗೆದ್ದು ರಾಜ್ಯವನ್ನು ಪಡೆಯಲಿ ಎಂದ. ನಾನು ಬೇಡ ಎಂದು ಎಷ್ಟೋ ಕೇಳಿಕೊಂಡೆ, ಒಪ್ಪಲಿಲ್ಲ. ಅದಕ್ಕೆ ಆ ಸಭೆಯೊಳಗೆ ಯುದ್ಧವು ತೀರ್ಮಾನವಾಯಿತು. ಕುರುಕ್ಷೇತ್ರ ಅಂತಕ್ಕಂಥ ರಣರಂಗದಲ್ಲಿ ಯುದ್ಧ ಮಾಡಲೇಬೇಕು ಎಂದು ತೀರ್ಮಾನವಾಗಿದೆ. ಶಕುನಿಯ ಮಾತಿನಂತೆ 18 ದಿನ ಭರಣಿ ನಕ್ಷತ್ರದಿಂದ ಪ್ರಾರಂಭವಾಗಿ 3 ನಕ್ಷತ್ರಕ್ಕೆ ಮುಕ್ತಾಯವಾಗಬೇಕು. 18 ದಿನ ಯುದ್ಧ ನಡೆಯಲೇಬೇಕು ಎಂದು ಹೇಳಿದ್ದಾರೆ. ಅರ್ಜುನ, ಭೀಮಸೇನ, ಧರ್ಮನಂದನ, ನಕುಲ ಸಹದೇವರೇ, ನೀವು 5 ಜನರು ಯುದ್ಧಕ್ಕೆ ಸಿದ್ಧರಾಗಿ ಸೈನ್ಯ ಸಮೇತ ಯುದ್ಧ ರಂಗಕ್ಕೆ ಹೋಗೋಣ. ಧರ್ಮಪುತ್ರ, ನಿಮ್ಮ ಸೈನ್ಯವನ್ನ ನಾನು ಸಹಾಯ ಮಾಡುತ್ತೇನೆ. ನಿಮ್ಮ ಸೈನ್ಯದವರಿಗೆ ನಾನು ಬೆಂಬಲ ಕೊಡುತ್ತೇನೆ. ಎಲ್ಲರೂ ನಡೆಯಿರಿ. ಭರಣಿ ನಕ್ಷತ್ರ ದಿನ ಯುದ್ಧ ಪ್ರಾರಂಭವಾಗಬೇಕು. ಆಗ ಧರ್ಮರಾಯರು ಶ್ರೀಕೃಷ್ಣ ಪರಮಾತ್ಮನಕ್ಕೆ ನಮಸ್ಕರಿಸಿ, ಕೃಷ್ಣ, ಮುಕುಂದ, ಮಾಧವ, ನಾವು ಇರುವುದು 5 ಜನ, ಅವರು ಇರುವುದು 100 ಜನ. ಅವರು ಏನಾದರೂ ನಮಗೆ ತೊಂದರೆ ಕೊಟ್ಟರೂ ಕೊಡಬಹುದು. ಆ ಯುದ್ಧ ರಂಗದಲ್ಲಿ ರಾಜ್ಯ ಕೇಳುವುದಕ್ಕೆ ಹೋಗಿ, ಭೂಮಿ ಆಸೆಗೆ ಹೋಗಿ ಆ ದುಷ್ಟರಿಂದ ನಾವು ಹತರಾದರೆ ಪ್ರಪಂಚದಲ್ಲಿ ಅಪಕೀರ್ತಿಗೆ ಗುರಿಯಾಗಬೇಕಾಗುವುದು. ಆದ್ದರಿಂದ ನಮ್ಮನ್ನು ಕೈ ಬಿಡದಂತೆ ಕಾಪಾಡುವ ಭಾರ ನಿನ್ನದು ಕೃಷ್ಣ. ಕೃಷ್ಣ ಹೇಳಿದ ದುರ್ಯೋಧನ, ಧರ್ಮನಂದನ, ಯೋಚಿಸಬೇಡ. ಅರ್ಜುನ, ಬಾ, ರಥವನ್ನು ಸಿದ್ಧಪಡಿಸು. ರಥದ ಮೇಲೆ ನೀನು ಕುಳಿತುಕೊಂಡು ಯುದ್ಧ ಪ್ರಾರಂಭವಾಗಲಿ. ನಾನು ಸಾರಥಿಯಾಗಿ ನಿಮ್ಮ ಯುದ್ಧ ರಂಗದಲ್ಲಿ ರಥವನ್ನು ಓಡಿಸುತ್ತೇನೆ ಅಂತೇಳಿ ಪಾಂಡವರಿಗೆ ಧೈರ್ಯ ತುಂಬಿ ಯಾವ ಶ್ರೀಕೃಷ್ಣ ಪರಮಾತ್ಮ ಭರಣಿ ನಕ್ಷತ್ರದ ದಿನವೇ ಯುದ್ಧವನ್ನು ಪ್ರಾರಂಭ ಮಾಡಿಸಿದ್ದಾರಂತೆ. ಕೌರವರ ಕಡೆಯಿಂದ ಯುದ್ಧವು ಸೈನ್ಯವು ಬರುತ್ತಿದೆ, ಪಾಂಡವರ ಕಡೆಯಿಂದ ಸೈನ್ಯವು ಬರುತ್ತಿದೆ. ಕೌರವರ ಪರವಾಗಿ ಭೀಷ್ಮಾಚಾರ್ಯರು ಸೈನ್ಯಾಧೀಶರ ಪಟ್ಟವನ್ನು ಕಟ್ಟಿ ಬಂದಿದ್ದಾರೆ. ಇತ್ತ ಪಾಂಡವರ ಪರವಾಗಿ ಕೃಷ್ಣ ಸಾರಥಿಯಾಗಿ ಅರ್ಜುನ ರಥದ ಮೇಲೆ ಕುಳ್ಳರಿಸಿಕೊಂಡು ಯುದ್ಧಕ್ಕೆ ಬಂದಾಗ ಆ ಯುದ್ಧ ರಂಗದಲ್ಲಿ ನಿಂತಿರುವವರನ್ನೆಲ್ಲ ಕಂಡು ಅರ್ಜುನ ಹೇಳ್ತಾನೆ, ಕೃಷ್ಣ ಪರಮಾತ್ಮ, ಇದೇನು ಕಷ್ಟ, ಬೇಡ ತಂದೆ, ನಮಗೆ ಈ ರಾಜ್ಯವು ಬೇಡ, ಈ ಭೂಲೋಕವು ಬೇಡ. ನಾವು ಮತ್ತೆ ವನವಾಸಕ್ಕೆ ಹೋದರೂ ಸರಿಯೇ, ಶಿವನ ಪಾಲು ಸೇರಿದರೂ ಸರಿಯೇ, ನಮಗೆ ಮಾತ್ರ ಈ ಯುದ್ಧ ಬೇಡ ಕೃಷ್ಣ. ಏಕೆ ಅರ್ಜುನ? ಕೃಷ್ಣ, ರಾಜ್ಯ ಆಸೆಗೋಸ್ಕರ, ಈ ಅಧಿಕಾರದ ಆಸೆಗೋಸ್ಕರ ಅಲ್ಲಿ ಎದುರಿಗೆ ಬಂದಿರುವವರು ಯಾರು? ನಮ್ಮ ಎದುರಿನಲ್ಲಿ ಬಂದು ಶತ್ರುಗಳಾಗಿ ನಿಂತಿರುವವರು ಯಾರು? ನಮ್ಮ ಅಣ್ಣ ತಮ್ಮಂದಿರಲ್ಲವೇ? ನಮ್ಮ ಗುರು ಹಿರಿಯರಲ್ಲವೇ?
ಸೈನ್ಯಾಧ್ಯಕ್ಷರ ಪಟ್ಟವನ್ನು ಕಟ್ಟಿ ಸಿಂಹ ರಥದ ಮೇಲೆ ಕುಳಿತಿರುವವರು ನಮ್ಮ ವಂಶದ ಪಿತಾಮಹರಲ್ಲವೇ? ನಮ್ಮ ಪೂಜ್ಯ ಪಿತಾಮಹರಲ್ಲವೇ? ನಮ್ಮ ತಾತನಲ್ಲವೇ? ಇವರೆಲ್ಲರನ್ನು ಕೊಂದು ನಾವು ರಾಜ್ಯವಾಳಬೇಕೆ? ಬೇಡ ಕೃಷ್ಣ, ನನಗೆ ಯುದ್ಧ ಬೇಡ. ನಡೆ, ಹಿಂತಿರುಗಿ ಹೊರಟು ಹೋಗೋಣ, ಮತ್ತೆ ವನವಾಸಕ್ಕೆ ಹೋಗುತ್ತೇವೆ ಎಂದಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಮಾಧಾನವನ್ನು ಹೇಳಿ, ಅರ್ಜುನ, ಕ್ಷತ್ರಿಯನಾಗಿ ಹುಟ್ಟಿದ ಮೇಲೆ ಯುದ್ಧ ಮಾಡಲೇಬೇಕು. ಯುದ್ಧದಲ್ಲಿ ಬಂದು ನಿಂತಾಗ ಎದುರಿಗೆ ಬಂದಿರುವ ಶತ್ರುಗಳು ತನ್ನವರಾಗಲಿ ಬೇರೆಯವರಾಗಲಿ ಯಾವ ಹಿತೈಷಿಗಳಾಗಲಿ ಮುಖ ನೋಡಬಾರದು. ಎದುರಿಗೆ ಬಂದ ಶತ್ರುಗಳನ್ನ ಧ್ವಂಸ ಮಾಡುವುದೇ ಕ್ಷತ್ರಿಯನ ಧರ್ಮ. ಇದಕ್ಕೆಲ್ಲ ಕಾರಣ ನೀನಲ್ಲ, ನಾನು. ಹುಟ್ಟು ಸಾವು ಎಲ್ಲವೂ ನಮ್ಮಿಂದಲೇ. ಒಳ್ಳೆಯದು ಕೆಟ್ಟದ್ದು ಎಂಬುದು ಎಲ್ಲವೂ ನಮ್ಮಿಂದಲೇ. ಕ್ಷತ್ರಿಯನಾಗಿ ಹುಟ್ಟಿ ರಾಜ್ಯ ಬೇಡ, ಯುದ್ಧ ಬೇಡ ಎನ್ನಬಾರದು. ಧೈರ್ಯವಾಗಿ ಯುದ್ಧ ಮಾಡುವಂತ ಹೇಳಿ ಅನೇಕ ರೀತಿಯಲ್ಲಿ ಗೀತೋಪದೇಶವನ್ನು ಮಾಡಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ. ಆಗ ಅರ್ಜುನನು ಸಮಾಧಾನಗೊಂಡು, ಆಗಲಿ ಕೃಷ್ಣ ಪರಮಾತ್ಮ, ನಿನ್ನಿಚ್ಛೆಯಂತೆ ಆಗಲಿ ಅಂತ ಹೇಳಿ ಯುದ್ಧ ಪ್ರಾರಂಭವಾಯಿತು. ಯುದ್ಧದಲ್ಲಿ ದಿನವೂ ಯುದ್ಧ ನಡೆಯುತ್ತಲೇ ಇದೆ. ಯಾವ ಭೀಷ್ಮಾಚಾರ್ಯರು ಪಾಂಡವರ ಕಡೆ, ಪಾಂಡವರ ಸೈನ್ಯಕ್ಕೆ ಒಂದು ಸಾರಿ ಬಾಣ ಬಿಟ್ಟರೆ ಸಾಕು, ಆ ಒಂದು ಬಾಣಕ್ಕೆ ಪಾಂಡವರ ಸೈನ್ಯದಲ್ಲಿ 100 ತಲೆಗಳು ಉರುಳುತ್ತಿದ್ದವಂತೆ. 100 ತಲೆಗಳು ಉರುಳುತ್ತಿದ್ದವಂತೆ. 1 ದಿನವಾಯಿತು, 3 ದಿನವಾಯಿತು, ಕಡೆಗೆ 7 ದಿನಗಳಾಯಿತು. 7 ದಿನಗಳಾದರೂ ಎದುರಿಗೆ ಬಂದ ಭೀಷ್ಮಾಚಾರ್ಯರನ್ನ ಗೆಲ್ಲಲು ಪಾಂಡವರಿಂದ ಆಗುತ್ತಿಲ್ಲ. ಆಗ ಯುದ್ಧ ಮುಗಿಯಿತು, ಅಂದರೆ ಸಂಜೆಯಾಯಿತು. ಸಂಜೆಯಾದ ತಕ್ಷಣವೇ ಯುದ್ಧ ನಿಲ್ಲಿಸಲೇಬೇಕು. ನಿಲ್ಲಿಸಿ ಎಲ್ಲರೂ ಬಿಡಾರದತ್ತ ಬಂದರು. ಆ ಸಮಯದಲ್ಲಿ ಧರ್ಮರಾಯ ಕೃಷ್ಣನನ್ನ ಕೂಗಿದರಂತೆ, ಕೃಷ್ಣ ಪರಮಾತ್ಮ, ಬಾ ತಂದೆ, ಬಾ ತಂದೆ, ನಮಗೆ ಕಣ್ಣೀರು ಸುರಿಯುತ್ತಿದೆ. ಏನು ಧರ್ಮಪುತ್ರ, ಏನಾಗಬೇಕು? ಏನೂ ಇಲ್ಲ ಪರಮಾತ್ಮ, ನಮ್ಮ ಪೂಜ್ಯ ಪಿತಾಮಹರಾದ ನಮ್ಮ ತಾತನಾದ ಭೀಷ್ಮಾಚಾರ್ಯರನ್ನು ಗೆಲ್ಲಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಮಗೆ ಈ ಯುದ್ಧ ಬೇಡ, ಮತ್ತೆ ವನವಾಸಕ್ಕೆ ಹೋಗುತ್ತೇವೆ. ಆಗ ಕೃಷ್ಣ ಹೇಳಿದರಂತೆ, ಧರ್ಮನಂದನ, ಹೆದರಬೇಡ ಬಪ್ಪ, ಹೆದರಬೇಡ, ನಾನಿದ್ದೇನೆ. ಒಂದು ಕೆಲಸ ಮಾಡಿ, ನೀವು 5 ಜನ ಪಾಂಡವರು ಸೇರಿಕೊಂಡು ಈ ದಿನ ರಾತ್ರಿ ಭೀಷ್ಮಾಚಾರ್ಯರು ಬಿಡಾರದಲ್ಲಿ ಒಬ್ಬರೇ ಮಲಗಿರುತ್ತಾರೆ. ಭೀಷ್ಮಾಚಾರ್ಯರು ಬಿಡಾರದಲ್ಲಿ ಒಬ್ಬರೇ ಮಲಗಿರುತ್ತಾರೆ, ಅಂದ್ರೆ ನಿಮ್ಮ ತಾತ ಒಬ್ಬರೇ ಮಲಗಿರುತ್ತಾರೆ. ನಿಮ್ಮ ತಾತನ ಬಳಿಗೆ ಹೋಗಿ ನಿಮ್ಮ ಕಷ್ಟವನ್ನ ಹೇಳಿಕೊಳ್ಳಿ. ಆಗ ನಿಮ್ಮ ತಾತನಾದ ಭೀಷ್ಮಾಚಾರ್ಯರು ಏನಾದರೂ ಉಪಾಯವನ್ನು ಮಾಡುತ್ತಾರೆ, ಉಪಾಯವನ್ನು ನಿಮಗೆ ತಿಳಿಸುತ್ತಾರೆ. ಅದರಂತೆ ಮಾಡಬೇಡಿ, ಹೆದರಬೇಡಿ, ಧೈರ್ಯವಾಗಿ ನಿಮ್ಮ ತಾತನ ಬಳಿಗೆ ಹೋಗಿ ಎಂದಾಗ ಯಾವ ಧರ್ಮರಾಯರು ಒಪ್ಪಿಕೊಂಡು ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ 5 ಜನ ಹಾಗೂ ದ್ರೌಪದಾದೇವಿ ಇಷ್ಟು ಜನರು ಭೀಷ್ಮಾಚಾರ್ಯರು ಮಲಗಿರುವ ಬಿಡಾರದ ಬಳಿಗೆ ಬಂದರಂತೆ. ಮಧ್ಯರಾತ್ರಿ ಸಮಯದಲ್ಲಿ ಭೀಷ್ಮಾಚಾರ್ಯರು ಮಲಗಿರುವ ಬಿಡಾರಕ್ಕೆ ಬಂದಿದ್ದಾರೆ. ತಾತನ ಪಾದಕ್ಕೆ ನಮಸ್ಕಾರ ಮಾಡುತ್ತಿದ್ದಾರೆ. ಕಣ್ಣು ಬಿಟ್ಟು ನೋಡಿದರು ತಾತನಾದ ಭೀಷ್ಮಾಚಾರ್ಯರು. ಯಾರು? ಪಾಂಡವರು. ಧರ್ಮನಂದನ, ಏಕಪ್ಪ ಈ ಸರು ರಾತ್ರಿಯಲ್ಲಿ, ನಿಶರಾತ್ರಿಯಲ್ಲಿ ಬಂದಿರುವಿಯಲ್ಲ, ಏನಾಗಬೇಕು? ಏತಕ್ಕೋಸ್ಕರ ಬಂದಿರುವಿ? ಆಗ ಧರ್ಮರಾಯ ಹೇಳ್ತಾನೆ, ತಾತ, ನಿಮ್ಮನ್ನು ಗೆಲ್ಲುವ ಶಕ್ತಿ ನಮಗಿಲ್ಲ ತಾತ. ಈ ಯುದ್ಧದಲ್ಲಿ ನಾವು ನಿಮ್ಮನ್ನು ಗೆಲ್ಲಲಾರೆವು. ನಮ್ಮ ವಂಶದ ಪಿತಾಮಹ ನೀವು, ನಮ್ಮೆಲ್ಲರಿಗೂ ತಾತ. ನಿಮ್ಮನ್ನು ನಾನು ಗೆದ್ದು ರಾಜ್ಯವಾಳಬೇಕೆ? ನಮಗೆ ಬೇಡ, ನಮಗೆ ಆಶೀರ್ವಾದ ಮಾಡಿ ಮತ್ತೆ ನಾವು ವನವಾಸಕ್ಕೆ ಹೋಗುತ್ತೇವೆ. ಆಗ ಭೀಷ್ಮಾಚಾರ್ಯರು ಹೇಳ್ತಾರಂತೆ, ಹೌದಪ್ಪ ಧರ್ಮನಂದನ, ಧರ್ಮ ನಿಮ್ಮ ಕಡೆ ಇದೆಯಪ್ಪ. ಹಾಡಿದ ಮಾತಿನ ಪ್ರಕಾರ ದುರ್ಯೋಧನ ನಿಮಗೆ ರಾಜ್ಯ ಕೊಡಬೇಕಾಗಿತ್ತು, ಆ ಪಾಪಿ ಕೊಡಲಿಲ್ಲ. ಧರ್ಮ ನಿಮ್ಮ ಕಡೆ ಇದೆ. ಆದರೂ ನಿಮ್ಮ ಎದುರಾಗಿ ನಾನು ಬಂದು ಏಕೆ ನಿಂತು ಯುದ್ಧ ಮಾಡುತ್ತಿದ್ದೇನೆಂದರೆ
ದುರ್ಯೋಧನ ಮನೆಯಲ್ಲಿ ಅನ್ನ ತಿನ್ನುತ್ತಿದ್ದೇನಲ್ಲ, ಅನ್ನದ ಋಣಕ್ಕಾಗಿ ನಿಮಗೆ ಎದುರಾಗಿ ಬಂದು ಯುದ್ಧ ಮಾಡುತ್ತಿದ್ದೇನಪ್ಪ. ಆದ್ದರಿಂದ ನಾನು ಯುದ್ಧದಲ್ಲಿ ಸುಮ್ಮನೆ ನಿಂತಿರಲು ಸಾಧ್ಯವಿಲ್ಲ, ಅಥವಾ ಯುದ್ಧ ಮಾಡುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಯುದ್ಧ ಮಾಡಲೇಬೇಕು. ಆದರೆ ಧರ್ಮ ನಿಮ್ಮ ಕಡೆ ಇದೆ, ನ್ಯಾಯ ನಿಮ್ಮ ಕಡೆ ಇದೆ. ಆದ್ದರಿಂದ ನಿಮಗೆ 3 ಉಪಾಯಗಳನ್ನ ಹೇಳುತ್ತೇನೆ. ಆ 3 ಉಪಾಯಗಳನ್ನ ಯಾವುದಾದ್ರೂ ಒಂದು ಉಪಯೋಗಿಸಿಕೊಂಡು ನೀವು ನೆಮ್ಮದಿಯಿಂದ ಯುದ್ಧ ಮಾಡಿ. ಆಗ ಅರ್ಜುನ ಕೇಳಿದನಂತೆ, ತಾತ ಅದು ಯಾವುದು 3 ಉಪಾಯಗಳು ಹೇಳ್ತಾತ? ಏನು ಇಲ್ವಪ್ಪ, ಯಾರು ನನಗೆ ಹೆದರಿ ಬೆದರಿ ಬೆನ್ನು ತೋರಿಸಿ ಓಡಿ ಹೋಗುತ್ತಾರೋ ಅವರ ಮೇಲೆ ನಾನು ಬಾಣ ಬಿಡುವುದಿಲ್ಲ. ಅಥವಾ ಯುದ್ಧ ಮಾಡುವ ಸಮಯದಲ್ಲಿ ನನಗೆ ಸೋತು ತಲೆಬಾಗಿ ನನಗೆ ಶರಣಾಗುತ್ತಾರೋ ಅವರ ಮೇಲೆ ನಾನು ಬಾಣ ಬಿಡುವುದಿಲ್ಲ. 3ನೇದು, ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ನಪುಂಸಕ ನನ್ನ ಮುಂದೆ ಬಂದು ನಿಂತು ಯುದ್ಧ ಮಾಡುತ್ತೇನೆ ಅಂತ ಹೇಳಿ ಬಿಲ್ಲು ಬಾಣ ಅವನು ಹಿಡಿದಿದ್ದೆ ಆದರೆ ಅವನ ಮುಂದೆ ನಾನು ಬಿಲ್ಲು ಬಾಣ ಹಿಡಿಯುವುದಿಲ್ಲ, ಯುದ್ಧ ಮಾಡುವುದಿಲ್ಲ. ಈ 3 ಉಪಾಯಗಳಲ್ಲಿ ಯಾವುದಾದರೂ ಒಂದನ್ನು ಉಪಯೋಗಿಸಿಕೊಂಡು ನೀವು ಧೈರ್ಯವಾಗಿ ಯುದ್ಧ ಮಾಡಿ ಧರ್ಮ ನಿಮ್ಮನ್ನು ಕಾಪಾಡುವುದಪ್ಪ. ಅದನ್ನು ಬಿಟ್ಟು ನಾನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಧರ್ಮರಾಯರು ಪಾಂಡವರ 5 ಜನರನ್ನು ಆಶೀರ್ವಾದ ಮಾಡಿ ಕಳಿಸಿಕೊಟ್ಟಿದ್ದಾರಂತೆ. ಆಗ ಆ ದ್ರೌಪದಾದೇವಿ ತಾತನಿಗೆ ನಮಸ್ಕಾರ ಮಾಡಿದಳು. ತಾತ, ಹೇಗಾದರೂ ಮಾಡಿ ನಮ್ಮ ಮುತ್ತೈದೆ ಸ್ಥಾನ ಶಾಶ್ವತವಾಗಿ ಉಳಿಯುವಂತೆ ಮಾಡು ತಾತ ಅಂತೇಳಿ ಆಶೀರ್ವಾದ ಪಡೆದಳಂತೆ. ನೋಡಿ, ಹೆಣ್ಣು ಮಕ್ಕಳಿಗೆ ಮುತ್ತೈದೆ ಸ್ಥಾನ ಬೇಕಂತೆ. ಮುತ್ತೈದೆಯಾಗಿದ್ದರೆ ಪ್ರಪಂಚದಲ್ಲಿ ಏನು ಬೇಕಾದರೂ ಗೆಲ್ಲಬಹುದಂತೆ. ಗಂಡನಿದ್ದರೆ ಏನು ಬೇಕಾದರೂ ಮಾಡಬಹುದು. ಕುಂಟನಾಗಲಿ, ಕುರುಡನಾಗಲಿ, ಕಳ್ಳನಾಗಲಿ, ಸುಳ್ಳನಾಗಲಿ, ಕುಡುಕನಾಗಲಿ, ಎಂಥವನೇ ಆಗಿರಲಿ, ಗಂಡನೊಬ್ಬ ಇದ್ರೆ ಆ ಹೆಣ್ಣು ಪ್ರಪಂಚದಲ್ಲಿ ಏನು ಬೇಕಾದರೂ ಗೆಲ್ತೀನಿ ಅಂತಾಳಂತೆ. ಗಂಡನಿಲ್ಲದ ಬಾಳು ನಾಯಿಗಿಂತ ಕೀಳು. ಗಂಡನಿಲ್ಲದ ಮೇಲೆ ಆ ಹೆಣ್ಣು ಏನು ಮಾಡಲು ಧೈರ್ಯವಿಲ್ಲ. ಅದಕ್ಕೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ, ಆ ದೇವಸ್ಥಾನದಲ್ಲಿ ದೇವ್ರನ್ನ ಕೇಳೋದೇನು ಅಂದ್ರೆ ನಾನು ಮುತ್ತೈದೆಯಾಗಿ ಬಾಳುವಂಗ್ ಮಾಡಪ್ಪ ಅಂತ ಹೆಣ್ಣು ಮಕ್ಕಳು ಕೇಳ್ತಾರೆ ದೇವಸ್ಥಾನಗಳಲ್ಲಿ. ಮುತ್ತೈದೆ ನೋಡಿ, ಹೆಸರು ಎಷ್ಟು ಚೆನ್ನಾಗಿದೆ, ಮುತ್ತೈದೆ. 5 ಮುತ್ತುಗಳನ್ನು ಯಾರು ಉಳಿಸಿಕೊಂಡು ಬಂದಿದ್ದಾರೋ ಅವರೇ ನಿಜವಾದ ಮುತ್ತೈದೆಯರಂತೆ. ಹೆಣ್ಣು ಮಕ್ಕಳಿಗೆ 5 ಮುತ್ತು ಇರಬೇಕಂತೆ. ಯಾವುದು 5 ಮುತ್ತು? 100 ಜನರ ಮುಂದೆ ಅಥವಾ 1000 ಜನರ ಮುಂದೆ ಮದುವೆ ಮಂಟಪದಲ್ಲಿ ಇವಳು ನನ್ನ ಹೆಂಡತಿ ಎಂಬುದಾಗಿ ಗುರುತು ತೋರಿಸಲು ಕಟ್ಟುವಂತ ತಾಳಿ ಮೊದಲನೇ ಮುತ್ತು. ಮುತ್ತೈದೆಯರಲ್ಲಿ ಮೊದಲನೇ ಮುತ್ತು ಮದುವೆ ದಿನ ಕಟ್ಟುವಂತ ತಾಳಿ, ಮಾಂಗಲ್ಯ ಮೊದಲನೇ ಮುತ್ತು. ನಮ್ಮ ಕನ್ನಡದಲ್ಲಿ ಮಾಂಗಲ್ಯ ಅಂತ ಹೇಳ್ತಾರೆ, ಆದರೂ ಕೂಡ ಎಲ್ಲರೂ ತಾಳಿ ತಾಳಿ ಅಂತ ಕರೆಯೋದು ಜಾಸ್ತಿ. ಯಾಕೆ ಈ ಮಾಂಗಲ್ಯಕ್ಕೆ ತಾಳಿ ಅಂತ ಹೆಸರಿಟ್ರು ಅಂದ್ರೆ, ಆ ಮದುವೆಯಾಗಿ ಹೋದ ಮನೆಯಲ್ಲಿ ಕೆಟ್ಟ ಗಂಡನಾಗಲಿ, ಕೆಟ್ಟ ಅತ್ತೆ ಮಾವನರಾಗಲಿ, ಕೆಟ್ಟ ಭಾವನಾ ಮೈದನರಾಗಲಿ, ಅಥವಾ ಬಡತನವಾಗಲಿ, ಕಷ್ಟ ಬರಲಿ, ಏನೇ ಬರಲಿ, ಎಲ್ಲವನ್ನ ತಾಳ್ಮೆಯಿಂದ ಬಾಳ್ಕೊಂಡು ಹೋಗ್ಲಿ ಹೆಣ್ಣು ಮಕ್ಕಳು ಅಂತೇಳಿ ತಾಳಿ ಅಂತ ಕಟ್ಟಿದ್ರು. ಇದು ಮೊದಲನೇ ಮುತ್ತು. ಹೆಣ್ಣು ಮಕ್ಕಳು ತಾಳ್ಮೆಯಿಂದ ಬಾಳ್ಬೇಕಂತೆ. ಇದು ಮೊದಲನೇ ಮುತ್ತು. 2ನೇ ಮುತ್ತು ಯಾವುದು? ತಲೆ ತುಂಬ ಮುಡಿಯುವಂತ ಹೂವು. ಹೆಣ್ಣು ಮಕ್ಕಳು ಹೂವನ್ನ ತಲೆ ತುಂಬ ಮುಡ್ಕೋಬೇಕಂತೆ. ತಲೆ ತುಂಬ ಹೂ ಮುಡ್ಕೊಂಡ್ರೆ ಆ ಹೆಣ್ಣು ಮಕ್ಕಳನ್ನ ನೋಡೋದು ಚಂದ. ಬಂಧುಗಳೇ, ಹಿಂದಿನ ಕಾಲದಲ್ಲಿ ನಮ್ಮ ತಾಯಿಯಂದಿರೆಲ್ಲ 1 ಮಾರು 2 ಮಾರು 3 ಮೊಳ 4 ಮೊಳ ಹೂ ಮುಡ್ಕೋತಿದ್ರು. ಎಲ್ಲಿಗೆ ಹೋಗ್ಬೇಕಾದ್ರೂ ತಲೆ ತುಂಬ ಹೂ ಮುಡ್ಕೊಂಡು ಹೋಗ್ತಿದ್ರು. ಆ ತಾಯಿಯಂದ್ರನ್ನ ನೋಡೋಕೆ ಅಷ್ಟೇ ಸಂತೋಷ ಆಗ್ತಿತ್ತು. ಈಗ ಹೂ ಮುಡಿಯೋರೇ ಇಲ್ಲ, ಹೂನೇ ಮುಡಿಯಲ್ಲ. ಏನೋ ಬಂಧನಕ್ಕೆ ಒಂದು ವೇಳೆ ಹಿರಿಯವರು ಬೈತಾರಲ್ಲ ಅಂತೇಳಿ ಒಂದೊಂದು ಹೂಸಿಗೆ ಹಾಕೋತಾರೆ. ಎಷ್ಟೋ ಜನ ಒಂದೊಂದು ಹಾಕೋತಾರೆ. ಹೂವು ಹಾಕೋದಿರ್ಲಿ, ತಲೆನೇ ಕಟ್ಟೋದಿಲ್ವಲ್ಲ, ಹೂವೆಲ್ಲ ಹಾಕೊಂಡ್ರು ಪಾಪ ಅಲ್ವಾ. ಹಿಂದೆ ಈ ಮಹಾಭಾರತ ಈಗ ಮಾಡ್ತಾ ಇರುವಂತ ಮಹಾಭಾರತ ಕಥೆ ಒಳಗೆ ದ್ರೌಪದಿ ಒಬ್ಳೆ ತಲೆ ಬಿಟ್ಕೊಂಡು ತಿರುಗಾಡ್ದೋಳು. ಯಾಕೆ ಅಂದ್ರೆ ದುಶ್ಯಾಸನ ಬಂದು ನನ್ನ ತಲೆ ಮುಟ್ಬಿಟ್ನಲ್ಲ, ಅವ್ನು ಸಾಯೋ ತನಕ ನಾನು ತಲೆ ಕಟ್ಟಲ್ಲ ಅಂತ ಹೇಳಿ ತಲೆ ಬಿಟ್ಕೊಂಡು ತಿರುಗಾಡ್ದೋಳು ಅಂದ್ರೆ ದ್ರೌಪದಿ ಒಬ್ಳೆ. ಆದ್ರೆ ಈಗ ಮೈಸೂರಿಗೋ ಮಂಡ್ಯಕ್ಕೋ ಎಲ್ಲರೂ ಒಂದ್ ಕಡೆ ಬಂದು ನೋಡಿ ಎಷ್ಟು ಜನ ಬೇಕು ದ್ರೌಪದಿದಿರು.
ತಲೆನೇ ಕಟ್ಟುವುದಿಲ್ವಲ್ಲ, ಇನ್ನು ಪಾಪ ಹೂವು ಮುಡಿರಿ ಅಂದ್ರೆ ಹೂವೆಲ್ಲಿ ಮುಡಿತಾರೆ ಪಾಪ ಅವರು. ಅದರಂತೆ 2ನೇ ಮುತ್ತು ತಲೆ ತುಂಬ ಹೂ ಮುಡಿಬೇಕಂತೆ. 3ನೇ ಮುತ್ತು ಯಾವುದು? ಕೈ ತುಂಬ ತೊಡುವಂತ ಬಳೆ. ಹೆಣ್ಣು ಮಕ್ಕಳ ಬಳೆಯನ್ನ ಕೈ ತುಂಬ ತೊಡಬೇಕಂತೆ. ಕೈ ತುಂಬ ಬಳೆ ತೊಟ್ಟರೆ ಆ ಮುತ್ತೈದೆ ಸ್ಥಾನಕ್ಕೆ ಎದ್ದು ಕಾಣುತ್ತಂತೆ. ಯಾವ ಬಳೆ? ಸಿನಿಮಾ ಹೆಸರುಗಳ ಬಳೆಯಲ್ಲ, ಪಿಕ್ಚರ್ ಹೆಸರುಗಳ ಬಳೆಯಲ್ಲ, ಕರಿ ಬಳೆ ಅಥವಾ ಹಸಿರು ಬಳೆಯನ್ನು ತರಿಸಿ ಅಂತ ಹೇಳಿ ಕೈವಾರದ ತಾತಯ್ಯನವರು ಬಹಳ ಅಂದವಾಗಿ ತೆಲುಗು ಭಾಷೆಯಲ್ಲಿ ಬಹಳ ಅಂದವಾಗಿ ಆಡಿದ್ದಾರೆ. ಗಜುಲಮ್ಮ ಗಾಜುಲು ತೊಡುಗಾರಮ್ಮ ಗಾಜುಲು, ಗಜುಲಮ್ಮ ಗಾಜುಲು ತೊಡುಗಾರಮ್ಮ ಗಾಜುಲು, ಗಾಜುಲು ತೊಡುಗರ ನೀರು ಜನಕ ಬೆರಗಿನ ಸೇರುವುದಾರ. గజులమ్మ గాజులు తొడుగారమ్మ గాజులు, గజులమ్మ గాజులు తొడుగారమ్మ గాజులు. కైవార పురము గాజులు కళ్యాణ మఠము గాజులు, కైవార పురము గాజులు కళ్యాణ మఠము గాజులు, తాతగారు తొడుగే గాజులు అందమైన మహాత్మ గాజులు, తాతగారు తొడుగే గాజులు అందమైన మహాత్మ గాజులు. గజులమ్మ గాజులు తొడుగారమ్మ గాజులు, గజులమ్మ గాజులు. కులము గోత్రము లేని గాజులు, కూడి సాధన చేసే గాజులు, కులము గోత్రము లేని గాజులు, కులము గోత్రము లేని గాజులు, కూడి సాధన చేసే గాజులు, కురుట మనసు తెలిపిన వారికి, కురుట మనసు తెలిపిన వారికి కుండలిలో తొలగించ గాజులు. గజులమ్మ గాజులు తొడుగారమ్మ గాజులు, గజులమ్మ గాజులు తొడుగారమ్మ గాజులు. ಈ ತತ್ವ ತೆಲುಗು ಭಾಷೆಯಲ್ಲಿ ಕೈವಾರ ತಾತಯ್ಯನವರು ಬರೆದಿರುವಂತಹ ತತ್ವ ತುಂಬಾ ದೊಡ್ಡದು ಬಂಧುಗಳೇ. ಆ ತಾತಯ್ಯನವರು ಹೇಳಿದ್ದಾರೆ, ಕರಿ ಬಳಿಯನ್ನು ಧರಿಸಮ್ಮ, ಹಸಿರು ಬಳಿಯನ್ನು ಧರಿಸಿ ನೀವು ಮುತ್ತೈದೆಯರಾಗಿ ಬಾಳಿ ಅಂತ ಹೇಳಿ ಕೈವಾರ ತಾತಯ್ಯನವರು ಸಾರಿದ್ದಾರೆ. ಇದು 3ನೇದು, ಕೈ ತುಂಬ ತೊಡುವಂತ ಬಳೆ. ಹೆಣ್ಣು ಮಕ್ಕಳ ಬಳೆಯನ್ನ ಕೈ ತುಂಬ ತೊಡಬೇಕಂತೆ. 4ನೇ ಮುತ್ತು ಯಾವುದು? ಹಣೆ ತುಂಬ ಇಡುವಂತ ಕುಂಕುಮ. 4ನೇ ಮುತ್ತು. ಹೆಣ್ಣು ಮಕ್ಕಳು ಕುಂಕುಮವನ್ನು ಹಣೆ ತುಂಬ ಇಡಬೇಕಂತೆ. ಹಣೆ ತುಂಬ ಕುಂಕುಮ ಇಟ್ರೆ ಆ ತಾಯಿಯಂದಿರನ್ನ ನೋಡೋಕೆ ಚಂದ. ಈಗ ಕುಂಕುಮ ಹೊರಟೈತಿ. ಈಗೆಲ್ಲ ಸಿನಿಮಾ ಪ್ರಪಂಚ ಬಂದ್ಬಿಡ್ತು. ಕುಂಕುಮ ಮರಿಯಾಯ್ತು, ಹಣಬಟ್ಟು ಶುರುವಾಯಿತು, ಸ್ಟಿಕ್ಕರ್ ಶುರುವಾಯಿತು, ಹಣಬಟ್ಟು ಶುರುವಾಯಿತು. ಹಣಬಟ್ಟು ಹಾಕೋಬಾರ್ದಂತೆ ಹೆಣ್ಣು ಮಕ್ಕಳು, ಕುಂಕುಮವನ್ನು ಹಾಕಬೇಕಂತೆ. ಆದ್ರೂ ಏನ್ ಮಾಡ್ತೀರಾ ನೀವು ಅಂತೀರಾ, ಸ್ವಾಮಿ ನಮ್ಮೂರಲ್ಲಿ ಎಲ್ಲರೂ ಹಾಕತ್ತಾರೆ ಅದಕ್ಕೆ ನಾನು ಹಾಕೋತೀನಿ ಅಂತ. ಹಾಕೊಳ್ಳಿ, ಸ್ಟಿಕ್ಕರ್ನೇ ಹಾಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಚಿಕ್ಕದಾಗಿರೋದನ್ನ ಹಾಕಬಾರ್ದಂತೆ, ಸ್ಟಿಕ್ಕರ್ನ ದೊಡ್ಡದಾಗಿರುವಂಥದ್ದು ಹಾಕೋಬೇಕಂತೆ. ಅಗಲಾಗಿ ಕಾಣುವಂಥದ್ದನ್ನ ಸ್ಟಿಕ್ಕರ್ ಆಗ್ಲಿ ಅಗಲಾಗಿರುವಂಥದ್ದು ಹಾಕಬೇಕಂತೆ. ಅದಕ್ಕೆ ನಮ್ಮ ಕನ್ನಡದ ಕಲಾಭಿಮಾನಿಗಳು ಹಾಡಿದ್ದಾರೆ, ಚಿಕ್ಕ ಚಿಲುಕದ ಪಟ್ಟ ಈ ಕದಿರು ಎಲೆ ಹೆಣ್ಣೆ, ಚಿಕ್ಕ ಚಿಲುಕದ ಪಟ್ಟ ಈ ಕದಿರು ಎಲೆ ಹೆಣ್ಣೆ, ಚಿಕ್ಕ ಪ್ರಾಯದಲ್ಲೇ ನಿನ್ನ ಗಂಡ, ಚಿಕ್ಕ ಚಿಲುಕದ ಪಟ್ಟ ಚಿಕ್ಕ ಚಿಲುಕದ ಪಟ್ಟ ಈ ಕದಿರು ಎಲೆ ಹೆಣ್ಣೆ, ಚಿಕ್ಕ ಪ್ರಾಯದಲ್ಲೇ ನಿನ್ನ
ಚಿಕ್ಕ ಬಟ್ಟನ್ನ ಹಿಕ್ಕಿ ಚಿಕ್ಕ ವಯಸ್ಸಿನಲ್ಲಿ ನಿನ್ನ ಗಂಡನ ನೀನು ಕಳ್ಕೊಂಡ ಮೇಲೆ ಆ ಚಿಕ್ಕ ಬಟ್ಟಕ್ಕೆ ನಮ್ಮ ಪ್ರಯೋಜನ ಅಂತ ಹೇಳಿ ನಮ್ಮ ಕನ್ನಡದ ಕಲಾಭಿಮಾನಿಗಳು ರಚನೆ ಮಾಡಿದ್ದಾರೆ. ಅದರಂತೆ ಹೆಣ್ಣು ಮಕ್ಕಳು ಚಿಕ್ಕ ಬಟ್ಟಿಕ್ಬಾರದಂತೆ ಸ್ಟಿಕ್ಕರೇ ಆಗಲಿ ದೊಡ್ಡದಾಗಿರುವಂತಹ ಹಣೆ ತುಂಬಾ ಆಗುವಂತದ್ದರ ಸ್ಟಿಕ್ಕರೇ ಆಗಲಿ ಹಾಕೋಬೇಕಂತೆ. ಇದು 4ನೇ ಮುತ್ತು. 5ನೇ ಮುತ್ತು ಯಾವುದು? ಐದನೇ ಮುತ್ತು 1ನೇದು ತಾಳಿ, 2ನೇದು ಹೂವ, 3ನೇದು ಕೈಬಳೆ, 4ನೇದು ಕುಂಕುಮ, 5ನೇದು ಮದುವೆ ಮಂಟಪದಲ್ಲಿ ಮದುವೆ ಆಗುವಂತ ಹೆಣ್ಣು ಮಗುವಿಗೆ ಮದುವೆ ಆಗಿರತಕ್ಕಂಥ 5 ಜನ ಹೆಣ್ಣು ಮಕ್ಕಳು ಸೇರಿಕೊಂಡು, ಅಮ್ಮ ಇಂದಿನಿಂದ ನೀನು ಗಂಡ ಉಳ್ಳವಳಾಗು, ಇಂದಿನಿಂದ ನೀನು ಮುತ್ತೈದೆಯಾಗು ಅಂತ ಹೇಳಿ ಮದುವೆ ಮಂಟಪದಲ್ಲಿ ತೋಡುವಂತ ಕಾಲುಂಗುರ 5ನೇ ಮುತ್ತು. ಈ 5 ಮುತ್ತುಗಳನ್ನು ಯಾರು ಜೋಪಾನವಾಗಿ ಉಳಿಸಿಕೊಂಡು ಬರಿತಾರೋ ಅವರೇ ನಿಜವಾದ ಮುತ್ತೈದೆಯರಂತೆ. ಈ 5 ಮುತ್ತುಗಳ ಮುತ್ತೈದೆಗೆ ನಮ್ಮ ಗುರು ಪೀಠದಲ್ಲಿ ಗುರು ತತ್ವವನ್ನ ಬಹಳ ಅಂದವಾಗಿ ಆಡಿದ್ದಾರೆ. ಗಂಡನೆಂದರೆ ಮನೆ ಎವರು ಕಾಣವ್ವ, ಗಂಡನೆಂದರೆ ಮನೆ ಎವರು ಕಾಣವ್ವ, ಗಂಡನೆಂದರೆ ಮನೆ ಎವರು ಕಾಣವ್ವ, ಮುಂಗೈನ ಕುಂಕುಮ ಹೂವ, ಅರೆಯ ಮೇಗಾಲ ಬಟ್ಟು ಹರಿಶಿನ ಕುಂಕುಮ ಹೂವ, ಈ ಬಟ್ಟು ಹೋದ ಮೇಲೆ ನೀ ಗೆದ್ದೆ ಕಾಣವ್ವ, ನೀ ಗೆದ್ದೆ ಕಾಣವ್ವ, ಈ ಬಟ್ಟು ಹೋದ ಮೇಲೆ ನೀ ಗೆದ್ದೆ ಕಾಣವ್ವ, ನೀ ಗೆದ್ದೆ ಕಾಣವ್ವ, ಗಂಡನೆಂದರೆ ಮನೆ ಎವರು ಕಾಣವ್ವ. ಕರಿಮಣಿ ಮಾಂಗಲ್ಯ ಒಂದಿನ ರಾಶಿಯವ್ವ,